ಬಂಧುಗಳೇ, ನಾನೀಗ ನಿಮಗೆ ತೋರಿಸ್ತಾ ಇರ್ತಕ್ಕಂಥ ನದಿ ಇದು ವೈತರಣಿ ನದಿ. ಸನಾತನ ಬಂಧುಗಳಿಗೆ ವೈತರಣಿಯ ನದಿಯ ಮಹತ್ವ ಈಗಾಗಲೇ ಗೊತ್ತಿದೆ ಅಂದ್ಕೊಂಡಿದ್ದೇನೆ. ಪುರಾಣ ಪುಣ್ಯಕಥೆಗಳಲ್ಲಿ ಈ ನದಿಯ ಉಲ್ಲೇಖ ಅನೇಕ ಬಾರಿ ಬಂದಿದೆ. ಗರುಡ ಪುರಾಣದಲ್ಲಂತೂ ಈ ನದಿಯ ಬಗ್ಗೆ ನಿಮಗೆ ಸವಿಸ್ತಾರವಾದಂಥ ವಿವರಣೆ ನೀಡಿರೋದು ಉಂಟು. ಆತ್ಮ ಸತ್ತ ನಂತರ ಆತ್ಮ 6ನೇ ತಿಂಗಳಲ್ಲಿ ಈ ನದಿಯನ್ನು ದಾಟುತ್ತೆ ಅನ್ನುವ ಒಂದು ನಮ್ಮ ಪೂರ್ವಜರ ನಂಬಿಕೆಯನ್ನು ಇವತ್ತಿಗೂ ನಾವು ಉಳಿಸ್ಕೊಂಡು ಬಂದಿದ್ದೇವೆ. ಅದಕ್ಕಾಗಿ ಮುಂದೆ ಮತ್ತೆ ಈಗಲೂ ಕೂಡ ತಂದೆ ತಾಯಿಗಳ ಮೃತರಾದಾಗ 6ನೇ ತಿಂಗಳಲ್ಲಿ ಗೋದಾನ ಮಾಡ್ತಕ್ಕಂಥದ್ದು ವಿಶೇಷ. ಏಕೆ ಗೋದಾನ ಮಾಡ್ತಾರೆ ಅನ್ನುವ ಪ್ರಶ್ನೆ ಉದ್ಭವಿಸಿದಾಗ ಈ ವೈತರಣಿ ನದಿಯ ಹೆಸರು ಅಲ್ಲಿ ಉಲ್ಲೇಖ ಆಗುತ್ತೆ. ಈ ವೈತರಣಿ ನದಿಯನ್ನು ಆತ್ಮ 6ನೇ ತಿಂಗಳಲ್ಲಿ ದಾಟುತ್ತೆ ಅನ್ನುವ ಒಂದು ವಿಚಾರ ವೇದ್ಯವಾಗುತ್ತೆ ಎಲ್ರಿಗೂ. 6ನೇ ತಿಂಗಳಲ್ಲಿ ಆತ್ಮ ಈ ವೈತರಣಿ ನದಿಯನ್ನು ದಾಟೋದಕ್ಕೆ ಕಷ್ಟಪಡ್ತಿದ್ದಾಗ ಒಂದು ಹಸುವಿನ ಬಾಲವನ್ನು ಹಿಡಿದು ಈ ವೈತರಣಿ ನದಿಯನ್ನು ದಾಟ್ತು ಅನ್ನುವುದು ಕತೆ ನಮಗೆ ಸಿಗುತ್ತೆ. ಹೀಗಾಗಿ 6ನೇ ತಿಂಗಳಲ್ಲಿ ತಮ್ಮ ಪಿತೃಗಳ ಕಾರ್ಯ ಮಾಡ್ತಕ್ಕಂಥವರು 12 ತಿಂಗಳು ಕಾರ್ಯ ಮಾಡ್ತಾ ಇದ್ದಾಗ 6ನೇ ತಿಂಗಳ ಪಿತೃ ಕಾರ್ಯ ಮಾಡುವಾಗ ಗೋದಾನವನ್ನು ಮಾಡುವುದು ವಿಶೇಷವಾಗಿದೆ. ಆ ಗೋದಾನ ಮಾಡುವಾಗ ನಮ್ಮ ಪಿತೃಗಳ ಆತ್ಮವನ್ನು ವೈತರಣಿ ನದಿಯನ್ನು ದಾಟಿಸು ಅನ್ನುವ ಸಂಕಲ್ಪದೊಂದಿಗೆ ಗೋದಾನವನ್ನು ಮಾಡ್ತಾರೆ. ಹೀಗಾಗಿ ನಾನಿವತ್ತು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು ಈ ವೈತರಣಿ ನದಿ. ಈಗಾಗಲೇ ನೋಡಿರ್ತಕ್ಕಂಥವ್ರಿಗೆ ನೆನಪು ಮಾಡಿಕೊಳ್ಳಿ. ನೋಡ್ದಲೇ ಇರ್ತಕ್ಕಂಥವರು ಮುಂದೊಂದಿನ ನೀವೇನು ಪುರಿ ಜಗನ್ನಾಥಂಗೆ ನೋಡಲಿಕ್ಕೆ ಹೋಗ್ಲಿಕ್ಕಿಂತ ಮುಂಚೆ ಭುವನೇಶ್ವರಕ್ಕೆ ಬರ್ತಿರಲ್ಲ, ಆಗ ಭುವನೇಶ್ವರದಿಂದ 60 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ನದಿ ಹತ್ರ ಬಂದು ಸ್ನಾನವನ್ನು ಮಾಡಿಕೊಳ್ಳಿ. ನಮ್ಮ ಆತ್ಮ ಇಲ್ಲೇ ದಾಟೋದು ಅನ್ನುವ ಒಂದು ಕಲ್ಪನೆ ಹಾಗೂ ನಮ್ಮ ಆತ್ಮವನ್ನು ದಾಟ್ಸಪ್ಪ ಸುಗಮವಾಗಿ ಅನ್ನುವ ಒಂದು ಬೇಡಿಕೆಯೊಂದಿಗೆ ಈ ನದಿಯಲ್ಲಿ ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಿಕೊಳ್ಳಿ ಅಂತ ವಿನಂತಿಸ್ತೇನೆ.